ಧಾರವಾಡಕ್ಕೆ ಮೇಯರ್, ಹುಬ್ಬಳ್ಳಿಗೆ ಡೆಪ್ಯೂಟಿ ಮೇಯರ್ ಸ್ಥಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಹುಬ್ಬಳ್ಳಿ ಧಾರವಾಡ ಪಾಲಿಕೆಯ ಮೇಯರ್ ಮತ್ತು ಉಪಮೇಯರ್ ಆಯ್ಕೆ ಮಾಡಲಾಗಿದೆ. ಮೇಯರ್ ಆಗಿ ಜ್ಯೋತಿ ಪಾಟೀಲ್ ಮತ್ತು ಉಪಮೇಯರ್ ಆಗಿ ಸಂತೋಷ್ ಚವ್ಹಾಣ್ ಅವರು ಆಯ್ಕೆಯಾಗಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದಲ್ಲಿ ನಡೆದಿರುವಂಥ ಚುನಾವಣೆ ಇದು. ಶಾಸಕರಾಗಿರುವಂಥ ಅರವಿಂದ್ ಬೆಲ್ಲದ್, ಮಹೇಶ್ ತೆಂಗಿನಕಾಯಿ, ಇನ್ನು MLC SV ಸಂಕನೂರ್, ಇನ್ನು ಕಮಲ ಸದಸ್ಯರು ಬಿಜೆಪಿಯ ಪರ ಮತವನ್ನು ಚಲಾಯಿಸಿದರು. ಕಾಂಗ್ರೆಸ್ ಅಭ್ಯರ್ಥಿ ಪರ ಶಾಸಕ ಅಭಯ ಪ್ರಸಾದ್ ಹಾಗೂ ಕೈ ಸದಸ್ಯರು ಕೂಡ ವೋಟಿಂಗ್ ಮಾಡ್ತಾರೆ. ಅಭಿವೃದ್ಧಿಗೆ ಒತ್ತು ಕೊಡುವ ಭರವಸೆಯನ್ನು ಮೇಯರ್ ಅವರು ಕೊಟ್ಟಿದ್ದಾರೆ. ಸೊ ಈ ಒಂದು ಎಲೆಕ್ಷನಲ್ಲಿ ಏನು ಚುನಾವಣೆ ಏನು ಇರುತ್ತಲ್ಲ, ಮೇಯರ್ ಮತ್ತು ಉಪಮೇಯರ್ ಆಗಿ ಇವತ್ತು ಆಯ್ಕೆ ಮಾಡಲಾಗಿದೆ. ಎಲ್ಲ ನಮ್ಮ ಮಾಧ್ಯಮ ಮಿತ್ರರವರಿಗೆ ಮೊದಲನೇದಾಗಿ ಹಾರ್ದಿಕ ಅಭಿನಂದನೆಗಳು. ಮೊದಲನೇದಾಗಿ ಏನು ಈ ಜನರ ಮೇಯರ್ ಅಂತಂದರೆ ಜನರ ಹತ್ತಿರವಾಗಿ, ಜನರ ಜೊತೆಯಲ್ಲಿ, ಜನರ ಮಧ್ಯದಲ್ಲಿ ನಿಂತು ಕೆಲಸ ಮಾಡಬೇಕನ್ನೋ ಒಂದು ಮಹತ್ವದ ಆಸೆ ಇದೆ. ಮತ್ತು ಹೀಗೆ ನಾವು ಇನ್ನು ಈ 3 ವರ್ಷದಿಂದ ನೋಡ್ಕೊಳ್ತಾ ಬಂದಿರೋ ಹಾಗೆ ಸಾಕಷ್ಟು ಜನರ ಸಮಸ್ಯೆಗಳನ್ನಾಗ್ಬೋದು ಅಥವಾ ಅಭಿವೃದ್ಧಿ ಪರವಾಗಿ ಕೆಲಸಗಳನ್ನು ನಾವು ನೋಡ್ಕೊತಾ ಬಂದಿದ್ದೇವೆ. ಹಾಗಾಗಿ ಏನು ನಮ್ಮ ಮೂಲಭೂತ ಸೌಕರ್ಯಕ್ಕೆ ಸಾಕಷ್ಟು ನಾವು ಒತ್ತು ಕೊಟ್ಟರು ಮತ್ತು ಎಲ್ಲೋ ನಾವು ಒಂದು ಹಿಂದೆ ಬೀಳ್ತೀವಿ ಅನ್ನೋ ಒಂದು ನಮ್ಗೆ ಅನ್ನಿಸ್ತಾ ಇದೆ. ಸೊ ಹಾಗಾಗಿ ಮೊದಲನೇದಾಗಿ 24 ತಾಸು ಕುಡಿಯುವ ನೀರಿನ ಬಗ್ಗೆ ಸಾಕಷ್ಟು ತೊಂದರೆಗಳಾಗಿದ್ದಾವೆ. ಅದನ್ನು ಆದಷ್ಟು ಮಟ್ಟಿಗೆ ವಿದಿನ್ ಪೀರಿಯಡ್ ಆಫ್ ಟೈಮಲ್ಲಿ ಅದನ್ನು ಮುಗಿಸ್ಬೇಕನ್ನೋದು ಒಂದು ಉದ್ದೇಶ.